ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಂಜೆ ಚಾ ಟೈಮಿಗೆ ಅಂತ ಹೇಳಿ ಕ್ರಿಸ್ಪಿಯಾಗಿರುವಂಥ ಪಾಸ್ತಾ ಚಾಟ್ ಮಾಡತ್ತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಓಕೆ, ನಾ ಇಲ್ಲೇ ಫಸ್ಟ್ ನೀರು ಕುದಿಯೋಕೆ ಇಟ್ಕೊಂಡೀನಿ. ನೀರು ಕುದಿ ಬಂದೈತಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾ ಎಕ್ಕೀಗ ಎಣ್ಣೆ ಹಾಕ್ತೀನಿ. ಈಗ ಚಲೋತ್ನಂಗೆ ಕುದಿ ಬರಲಿ ನೀರು. ಸೊ ನೀರು ಕುದಿ ಬಂದೈತಿ. ಈಗ ನಾ ಇದಕ್ಕೆ ಪಾಸ್ತಾ ಹಾಕ್ತೀನಿ. ಪಾಸ್ತಾ ಹಾಕಿ ಇದನ್ನೀಗ ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ ನಾವು. ಸೊ ಫ್ರೆಂಡ್ಸ್, ಈಗ ಪಾಸ್ತಾ ಕುದ್ದು ಬಾಯ್ಲ್ ಆಗ್ಯಾವ ನೋಡ್ರಿ. ಈಗ ನಾ ಇವನ್ನ ಸ್ಟ್ರೈನ್ ಮಾಡ್ಕೋತೀನಿ ಮತ್ತು ತಣ್ಣೀರೊಳಗೆ ಇದ್ರ ಬಾಯ್ಲಿಂಗ್ನ ಸ್ಟಾಪ್ ಮಾಡೋಕೆ ತಣ್ಣೀರೊಳಗೆ ಹಾಕಿ ಇವನ್ನ ನಾನು ತೊಳ್ಕೊಂಡು ಬರ್ತೇನಂತ. ಒಂದು ಸೈಡ ಪಾಸ್ತಾನ ಸ್ಟ್ರೈನ್ ಮಾಡಿ ಕೂಲ್ ಡೌನ್ ಮಾಡಾಕಿಟ್ಟೀನಿ. ಇನ್ನೊಂದು ಸೈಡ ನಾ ಇಲ್ಲೇ ಹಿಟ್ಟಿಂದ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೋತೀನಿ. ಇದಕ್ಕೆ ನಾನು 2 ಚಮಚದಷ್ಟು ಇಲ್ಲೇ ಮೈದಾ ಹಿಟ್ಟನ್ನ ತೊಗೊಂಡೇನಿ. ಮತ್ತೀಗ ಒಂದು 2 ಚಮಚದಷ್ಟು ಕಾರ್ನ್ ಫ್ಲವರ್ನ ತೊಗೋತೀನಿ. ಈಕ್ವಲ್ ಕ್ವಾಂಟಿಟಿನಾಗ ತೊಗೋತೀನಿ. ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ನಾ ಇಲ್ಲೇ ಕಾಲಾ ನಮಕನ್ನ ಹಾಕೊಳತ್ತೀನಿ. ಇದು ಚಟ್ಪಟ್ ಅಂಥೇಳಿ ಟೇಸ್ಟಾಗಿ ಬರೋಕೆ ಹಿಟ್ಟಿನೊಳಗೆ ಒಂದು ಪಿಂಚ್ ಆಫ್ ಕಾಲಾ ನಮಕ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾವು ಫಸ್ಟ್ ಹಿಟ್ಟನ್ನ ಡ್ರೈ ಮಿಕ್ಸ ಮಾಡ್ಕೊಳ್ಳೋಣಂತೆ. ಬರ್ರಿ ಈಗ ಪಾಸ್ತಾ ಕೂಲ್ ಆಗ್ಯಾವನ ನೋಡೋಣ. ಸೊ ಫ್ರೆಂಡ್ಸ್, ನಾನು ಪಾಸ್ತಾನ ಒಂದು ಪ್ಲೇಟಿಗೆ ಹಾಕ್ಕೊಳತ್ತೀನಿ ನೋಡ್ರಿ. ಇವು ನೀರೆಲ್ಲ ಬಸ್ತಾವ, ಬಿಡಿ ಬಿಡಿಯಾಗಿ ಬಂದಾವ ಮತ್ತು ಕರೆಕ್ಟಾಗಿ ಬಾಯ್ಲ್ ಆಗ. ಹೆಚ್ಚಿಗೆ ಬಾಯ್ಲ್ ಆದ್ವು ಅಂದ್ರೆ ಮಿಜ್ಜಾಗಿ ಬಿಡ್ತೈತಿ, ಚಲೋ ಆಗಂಗಿಲ್ಲ ಚಾಟ. ಈ ಥರ ಒಂಥರ ಬಿಡಿ ಬಿಡಿಯಾಗಿತ್ತು ಅಂದ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಈಗ ನಾವು ಇದಕ್ಕೆ ಆಗಲೇ ಏನು ಹಿಟ್ಟಿನ ಮಿಕ್ಸ್ಚರ್ ಮಾಡ್ಕೊಂಡ್ವಿ, ಆ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಳ್ಳೋಣಂತ. ಸೊ ನೋಡ್ರಿ, ಇದು ಪಾಸ್ತಾ ಕಂಪ್ಲೀಟಾಗಿ ಕೋಟ್ ಆಗ್ಬೇಕು, ಅಲ್ಲಿ ಮಟನು ಇದನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋಣಂತ. ಓಕೆ, ನಿಮ್ಗೆ ಮಿಕ್ಸ್ ಮಾಡಿದ್ದು ಹಿಟ್ಟು ಕಡಿಮೆ ಬಿತ್ತು ಅಂದ್ರೆ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಬೋದು. ಸೊ ಇವು ಬಿಡಿ ಬಿಡಿಯಾಗಿರ್ಬೇಕು ಮತ್ತು ಎಲ್ಲ ಕಡೆನೂ ಕೋಟ್ ಆಗಬೇಕು ಪಾಸ್ತಾಕ್ಕೆ. ಅಷ್ಟು ಇದನ್ನು ಹಿಟ್ಟು ಹಚ್ಚಿ ಕೋಟ್ ಮಾಡೋಣಂತ. ಸೊ ಫ್ರೆಂಡ್ಸ್ ನೋಡ್ರಿ, ಇವು ಕರೆಕ್ಟಾಗಿ ಕೋಟ್ ಆಗ್ಯಾವೆ. ಈಗ ಬರ್ರಿ ಇವನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ನಾ ಆಲ್ರೆಡಿ ಬಾಳ್ಗಿನ ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಕೊಂಡೇನಿ. ಈಗ ಎಣ್ಣೆ ಕಾದಿತ್ತಂದ್ರೆ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಎಣ್ಣೆ ಕಾಯಕ್ಕೆ ಇಟ್ಟೇನಿ, ಎಣ್ಣೆ ಕಾದೈತಿ. ಈಗ ಪಾಸ್ತಾನ ಇದ್ರಾಗ ನಾವು ಬಿಟ್ಕೊಳ್ಳೋಣಂತ. ಸೊ ಕ್ರಿಸ್ಪಿ ಆಗ್ಯಾವ. ನಾ ಈಗ ಇವನ್ನ ತೆಗಿದ ಮತ್ತು ಇನ್ನು ಉಳಿದಿದ್ದು ಎಲ್ಲ ಕರ್ಕೋತೇನಂತ. ಈಗ ನಾನು ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೋತೀನಿ. ನಾ ಇಲ್ಲೇ 1 ಟೀ ಸ್ಪೂನ್ನಷ್ಟು ಸಾಲ್ಟ್ ತೊಗೊಂಡೇನಿ ಮತ್ತು 1 ಟೀ ಸ್ಪೂನ್ನಷ್ಟು ನಾ ಇಲ್ಲೇ ಆಮ್ಚೂರ್ ಪೌಡ್ರ್ ತೊಗೋತೀನಿ. ಓಕೆ, ಮತ್ತು ಒಂದು ಸ್ವಲ್ಪ ಪಿಂಚ್ ಅಂದರೆ ಒಂದು ಅರ್ಧ ಸ್ಪೂನ್ನಷ್ಟು ಇಲ್ಲೇ ನಾನು ಕಾಲಾ ನಮಕ್ನ ಹಾಕೋತೀನಿ. ಮತ್ತು ಟೇಸ್ಟ್ ಪರ್ಪಸ್ ಅಂಥೇಳಿ ನಾನು ಒಂದು ಸ್ಪೂನ್ನಷ್ಟು ಇಲ್ಲೇ ಖಾರ ಆ್ಯಡ್ ಮಾಡ್ಕೊಳತ್ತೀನಿ. ನೀವು ನಿಮ್ಮ ಟೇಸ್ಟ್ ನೋಡಿ ನೀವು ಆ್ಯಡ್ ಮಾಡ್ಕೊರಿ. ನಾ ಇದನ್ನಿಷ್ಟು ಈಗ ಮಿಕ್ಸ್ ಮಾಡ್ಕೋತೇನಂತ. ಓಕೆ, ಮಿಕ್ಸ್ಚರ್ ರೆಡಿ ಆಗೈತಿ, ಪಾಸ್ತಾನೂ ರೆಡಿ ಆಗವು. ಬರ್ರಿ ಫೈನಲ್ ಟಚ್ ಕೊಡೋಣಂತ. ಸೊ ನಾನು ಎಲ್ಲ ಪಾಸ್ತಾನು ಕರೆದು ತಕ್ಕೊಂಡೀನಿ. ಈಗೇನು ನಾನು ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೀನಿ. ಸಂಜೆ ಟೈಮಿಗೆ ಹೇಳಿ ಮಾಡಿಸ್ತಂಥ ಚಾಟ್ ಇದು. ಹೊರಗಡೆಯಿಂದ ತಂದು ಕುರ್ಕುರೆ ಎಲ್ಲ ತಿನ್ನೋಕ್ಕಿಂತ ಈ ಥರ ಮನೆಯೊಳಗೆ ಫ್ರೆಶ್ ಮಾಡ್ಕೊಂಡು ತಿನ್ನೋದು ಭಾರಿ ಟೇಸ್ಟಿಯಾಗಿ ಇರ್ತೈತಿ. ಜಿಟಿ ಜಿಟಿ ಮಳೆ ಬರಬೇಕಾದ್ರೆ ಈ ಥರ ಚಾಟ್ ಮಾಡ್ಕೊಂಡು ಚಾ ಜೊತೆ ತಿನ್ಬೇಕಾದ್ರೆ ಅದ್ರ ಮಜಾನ ಬೇರೆ ಇರ್ತೈತೆ ನೋಡ್ರಿ. ನಾನು ಮಾಡಿದಂಥ ಪಾಸ್ತಾ ಚಾಟ್ ರೆಡಿ ಆಗೈತಿ. ಬರ್ರಿ ಈಗ ಇವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸಂಜೆ ಚಾಕ್ಕೆ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ ನಾನು ಮಾಡಿದಂಥ ಪಾಸ್ತಾ ಚಾಟ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.